ಬೆಂಗಳೂರಿನಲ್ಲಿ ಮಹಾಬೋಧಿ ಸೊಸೈಟಿಯಲ್ಲಿಂದು ಬುದ್ಧ ಪೂರ್ಣಿಮೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. One who takes to the ultimate enlightenment. We'll catch you up. ಇಡೀ ಪ್ರಪಂಚದಲ್ಲಿ ದೂರದರ್ಶನದೊಂದಿಗೆ ಮಹಾಬೋಧಿ ಸೊಸೈಟಿ ವ್ಯವಸ್ಥಾಪಕ ಕುಮಾರ ಗೌತಮ ಬುದ್ಧನ ಹುಟ್ಟು, ಜ್ಞಾನೋದಯ, ಮಹಾಪರಿನಿರ್ವಾಣ ವೈಶಾಖ ಪೂರ್ಣಿಮೆಯಂದೇ ಆಗಿದ್ದು ಬೌದ್ಧರಿಗೆ ಈ ದಿನ ತುಂಬಾ ಪವಿತ್ರವಾದದ್ದು ಎಂದರು. ಪಂಚಶೀಲ ಎಲ್ಲ ತಗೊಂಡು ಅದರ ಪಾಲನೆ ಮಾಡಿಕೊಂಡು ಮತ್ತೆ ಆರ್ಯ ಅಷ್ಟಾಂಗಿಕ ಮಾರ್ಗವನ್ನು ಪಾಲನೆ ಮಾಡಿಕೊಂಡು ಇರೋಂಥ ದಿನ ಇದೆ. ನಾವು ಎಷ್ಟು ಸಾಧ್ಯವೋ ಬಸವರಾಜ ಪ್ರಪಂಚದಾದ್ಯಂತ ಬೌದ್ಧ ತತ್ವಗಳ ಪಾಲನೆ ಉತ್ತಮ ಜೀವನದ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಎಂದರು. ದಾನವನ್ನು ಎಷ್ಟು ಸಾಧ್ಯವನ್ನ ಅದನ್ನು ದಾನವನ್ನು ಅರ್ಹರಿಗೆ ನೀಡ್ತಕ್ಕಂಥದ್ದು, ಹಾಗೆ ಅವರಿಗೆ ಮೈತ್ರಿ ಕರುಣೆಯನ್ನು ನೆಲೆಸಿ ನೀಡಿ ಅವರು ಪ್ರಪಂಚದ ಎಲ್ಲ ಜನರಿಗೆ ಆಯುಸ್ಸು, ಆರೋಗ್ಯ, ಸುಖ ದೊರಕಲಿ ಅಂತ ಹೇಳಿ ನಾವು ಈ ದಿನ ಧ್ಯಾನವನ್ನ ಮಾಡ್ತೇವೆ. ಜೆಪಿ ನಗರ ನಿವಾಸಿ ವೀಣಾ ದಿನನಿತ್ಯದ ಜೀವನದಲ್ಲಿ ಪ್ರತಿಯೊಬ್ಬರೂ ಬುದ್ಧನ ತತ್ವಗಳನ್ನು ಅಳವಡಿಸಿಕೊಂಡರೆ ನೆಮ್ಮದಿ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟರು. ನಾವು ಎಲ್ಲವನ್ನೂ ತ್ಯಜಿಸಿ ಬೌದ್ಧರಾಗಬೇಕಾಗೇನಿಲ್ಲ. ನಾವು ಇರೋ ಜೀವನದಲ್ಲೇ ನೆಮ್ಮದಿ, ಶಾಂತಿಯನ್ನು ನಾವು ಪಡ್ಕೊಬೋದು. ಹಾಗೆ ಪ್ರತಿಯೊಬ್ಬರು ಇದನ್ನು ಈ ಬುದ್ಧರ ತತ್ವಗಳನ್ನು ಎಲ್ಲರೂ ಪಡೀಲಿ ಅನ್ನೋದೇ ನಮ್ಮ ಆಶಯ.